ಅರಿವು ಶಿವಪ್ಪ ಅವರೇ, ಪಂಡಿತ್ ಮುನಿವೆಂಕಟಪ್ಪ ಅವರೇ, ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯ ಅವರೇ, ಎಲ್ಲ ಆಹ್ವಾನಿತರೇ, ವಿದ್ಯಾರ್ಥಿಗಳೇ, ಸುದ್ದಿ ಮಾಧ್ಯಮದ ಚಿತ್ರ ಮಾಧ್ಯಮದ ಗೆಳೆಯರೇ, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಡೈರೆಕ್ಟರ್ ರಘು ಅವರು ನನ್ನನ್ನು ಬಂದು ಆಹ್ವಾನ ಮಾಡಿದಾಗ ಈ ಸಲ ಬೇಡ, ನಾನು ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿದೆ. ಅವ್ರು ಒಪ್ಪಲಿಲ್ಲ. ಇಲ್ಲ ಸರ್, ಈ ಸಲನೇ ಬರಬೇಕು. ಏನ್ ಕಾರಣ ಅಂದೆ. ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಈ ಬ್ಯಾಚು, ಅವಳು ನಿಮ್ ತರ ಅಲ್ಲ, ಬಹಳ ಇಂಟೆಲಿಜೆಂಟ್ಸ್, ಅವರು ಬಹಳ ಬ್ರಿಲಿಯಂಟ್ಸ್ ಅಂತ ಹೇಳಿದ್ರು. ಇಂತಹ ಮಕ್ಕಳನ್ನ ನೋಡಿ ಮಾತಾಡಿಸಿ ಹೋಗೋಣ ಅಂತೇಳಿ ನಾನು ಒಪ್ಪಿ ಬಂದೆ. ನಾನು ಇಂಟೆಲಿಜೆನ್ಸ್ ಅಂತ ಅಂದಾಗ ಯಾರೋ ಚಪ್ಪಾಳನೆ ತಟ್ಟಲಿಲ್ಲ. ನಾನು ಬ್ರಿಲಿಯಂಟ್ಸ್ ಅಂದಾಗ ಇದ್ದಿದ್ದೂ ಇಲ್ಲ. ನನಗೇನೋ ನಿಮ್ಮ ಶೇಷಾದ್ರಿ ಅವರು, ರಘು ಅವರು ನನಗೆ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗೆ ಡೌಟ್ ಬಂದಿದೆ. ಡೌಟ್ ಇದ್ರೆ ಒಬ್ಬ ಜಡ್ಜು ಜಡ್ಜ್ಮೆಂಟ್ ಬರೆಯೋಕ್ಕಾಗತ್ತಾ? ಜೋರಾಗಿ ಹೇಳ್ರಿ. ಆಗಲ್ಲ. ಡೌಟ್ ಕ್ಲಿಯರ್ ಮಾಡ್ಕೋಬೇಕಾ ಬೇಡವಾ? ಬೇಡವಾ ಬೇಕಾ? ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೊಂದು ಟೆಸ್ಟ್ ಮಾಡ್ಬೇಕಾ ಬೇಡವಾ? ನೀವು ರೆಡಿನಾ ಟೆಸ್ಟ್ಗೆ? ಏನ್ ಮಕ್ಕಳ ರೆಡಿನಾ? ನಮ್ಮೂರ ಹತ್ರ ಒಂದು ಆಸ್ಪತ್ರೆ ಇದೆ. ಅದು ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಇದೆ. ಅದು ಮೆಂಟಲ್ ಹಾಸ್ಪಿಟ್ಲು. ಗ್ರೌಂಡ್ ಫ್ಲೋರ್ ನಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ ಎಲ್ಲ ಹೌದು 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 ಅಂದ್ರೆ, ಈ ಫಸ್ಟ್ ಫ್ಲೋರ್ ನಲ್ಲಿ ಇರೋರೆಲ್ಲ ಇಲ್ಲ 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 ಅಂತ. ಈ ಕಥೆ ಕೇಳಿದ್ದೀರಾ? ಸ್ವಲ್ಪ ಜೋರಾಗಿ ಹೇಳಿ. ಇಲ್ಲ ಇಲ್ಲ ಅನ್ನೋರೆಲ್ಲ ಯಾವ ಫ್ಲೋರು? ಈಗ ಗೊತ್ತಾಯ್ತು, ನೀವು ಫಸ್ಟ್ ಫ್ಲೋರ್ ಮೆಂಟಲ್ ಪೇಷಂಟ್ಸ್. ಇರ್ಲಿ. ಆದ್ರೆ ನಿಮ್ಮ LKG ಮಕ್ಕಳಿಂದ PU ಮಕ್ಕಳವರೆಗೂ ನಾನು 3-4 ಡಾನ್ಸ್ ಪ್ರೋಗ್ರಾಮ್ ನೋಡಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಬೇರೆಯವರು ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ತುಂಬಾ ಸಂತೋಷ ಆಯ್ತು. ಆ ಎಲ್ಲ ಮಕ್ಕಳನ್ನ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೀನಿ. ಬಂಧುಗಳೇ, ನಾನು ಇದೇ ಪಕ್ಕದ ಹೆಬ್ಬಣಿ ಗ್ರಾಮದಲ್ಲಿ ಹುಟ್ಟಿದ್ದು. ನಾನು ಮುಳುಬಾಗಲ್ನಲ್ಲಿ ಹೈಸ್ಕೂಲ್ ಓದಿ. ನನಗೆ ಟೀಚರ್ ಆಗಿ ಪಾಠ ಹೇಳ್ಕೊಟ್ಟವರು, ಟ್ಯೂಷನ್ ಹೇಳ್ಕೊಟ್ಟವರು, ಅವ್ರ ರೂಮ್ನಲ್ಲೇ ನನ್ನ ಇಟ್ಕೊಂಡು ನನಗೆ ಮಾರ್ಗದರ್ಶನ ಮಾಡಿದವರು ನಂಗ್ಲಿ ಒಬ್ಬ ಟೀಚರ್ ಆದ ಶ್ರೀಯುತ ಸುಬ್ಬಣ್ಣವರು. ಅವರು ನೀಡಿದಂತ ಮಾರ್ಗದರ್ಶನದಿಂದ ನಾನು ಇವತ್ತು ಈ ಸ್ಟೇಜ್ನಲ್ಲಿ ನಿಲ್ಲಬೇಕು ಅಂದ್ರೆ ಕಾರಣ ನನ್ನ ಗುರುಗಳಾದ ಸುಬ್ಬಣ್ಣ ಟೀಚರ್. ಈ ಸಂದರ್ಭದಲ್ಲಿ ದಿವಂಗತ ಸುಬ್ಬಣ್ಣ ಟೀಚರ್ ಅವರಿಗೆ ನಾನು
ನನ್ನ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೆ. ಬಂಧುಗಳೇ, ಈ ನಂಗ್ಲಿ, ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ಅನೇಕ ಜನ ಕ್ಲಾಸ್ಮೇಟ್ಸ್ ಇದ್ದಾರೆ, ನನ್ನ ಜೊತೆಯಲ್ಲಿ ಓದ್ದವು, ನನ್ನ ಅನೇಕ ಜನ ಸ್ನೇಹಿತರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಒಳ್ಳೆಯದನ್ನು ಬಯಸಿದವರು ಅವರು. ಈ ಸಂದರ್ಭದಲ್ಲಿ ಆ ಎಲ್ಲ ಮಹನೀಯರನ್ನ ಮನಃಪೂರ್ವಕವಾಗಿ ನಾನು ಸ್ಮರಿಸ್ತಾ ಇದ್ದೀನಿ. ನಾನು ಹೆಬ್ಣಿ ಗ್ರಾಮದಲ್ಲಿ ಜನಿಸಿದ್ದು. ನಮ್ಮೂರಿನ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾನು ಓದಿದ್ದು. ಹೈಸ್ಕೂಲ್ ಮುಳುಬಾಗಲಲ್ಲಿ ಓದಿದ್ದು. ನಾನು ಹೈಸ್ಕೂಲ್ನಲ್ಲಿ 3rd ಕ್ಲಾಸ್, PUC ನಲ್ಲಿ 3rd ಕ್ಲಾಸ್. ಆಮೇಲೆ ಬೆಂಗಳೂರಿಗೆ ಹೋದೆ, ಅಲ್ಲಿ BA ವರೆಗೂ ಓದಿದೆ. BA ಡಿಗ್ರಿ ಯಾವ ಕ್ಲಾಸ್ ಬೆಂಗಳೂರಿನಲ್ಲಿ ಹೇಳಿ? ಯಾವ ಕ್ಲಾಸ್ ಇರ್ಬೋದು? ಅದು 3rd ಕ್ಲಾಸ್. ಆಮೇಲೆ LLB ಸೇರಿದೆ, ಅದ್ಯಾವ ಕ್ಲಾಸ್ ಇರ್ಬೋದು ಹೇಳಿ? ಎಷ್ಟು ಸಲ ಅಂತ ಹೇಳ್ಕೊಳ್ರಿ 3rd ಕ್ಲಾಸ್ ಅಂತ. ಆಳದ ಅದು 3rd ಕ್ಲಾಸ್. ಈ ರೀತಿ 3rd ಕ್ಲಾಸ್ನಲ್ಲಿ ಪಾಸ್ ಮಾಡಿಕೊಂಡು ಕಷ್ಟಪಟ್ಟು ಲಾಯರ್ ಕೆಲಸ ಮಾಡಿ ಆಮೇಲೆ ನಾನು ಹೈಕೋರ್ಟ್ ಜಡ್ಜ್ ಆದೆ. ಆ ನಂತರ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಡೆಲ್ಲಿನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಗಿ 4 ವರ್ಷ ಕೆಲಸ ಮಾಡಿದೆ. ಈಗ ಹೇಳಿ, ನಾನು 1st ಕ್ಲಾಸ 3rd ಕ್ಲಾಸ? ಆದ್ರೆ ನನ್ನ ಮಾರ್ಕ್ಸ್ ಕಾರ್ಡು. ಹಾಗಾಗಿ ನಿಮ್ಮ ಮಾರ್ಕ್ಸ್ ಒಂದೇ ನಿಮ್ಮ ಪ್ರತಿಭೆಯನ್ನ ಅಳಿತಕ್ಕಂತ ಮಾನದಂಡ ಅಲ್ಲ. ನಿಮ್ಮ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದೆ. ಆ ಪ್ರತಿಭೆ ಬೆಳೆಸೋದಕ್ಕೆ ನೀವೊಂದು ಅವಕಾಶ ಕೊಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಶಿಸ್ತಿನಿಂದ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು. ಆ ರೀತಿ ನೀವು ಮಾಡಿದರೆ ನೀವು ಕೂಡ ನಿಮ್ಮ ಮಕ್ಕಳು ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಯಾರೂ ಮರಿಬಾರ್ದು. ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಡತನ ಇರಬಹುದು, ಕಡಿಮೆ ಇಂಗ್ಲಿಷ್ ಗೊತ್ತಿರಬಹುದು, ಬಾರ್ಡರ್ನಲ್ಲಿರ್ತಕ್ಕಂಥ ನಂಗ್ಲಿ ಅಂತ ಮಕ್ಕಳಿಗೆ ಈ ಸರಿ ಕನ್ನಡನೂ ಸರಿಯಾಗಿ ಬರೋದಿಲ್ಲ, ಆ ಕಡೆ ಇಂಗ್ಲಿಷು ಸರಿಯಾಗಿ ಬರೋದಿಲ್ಲ, ತೆಲುಗುನೂ ಸರಿಯಾಗಿ ಬರೋದು. ಆದರೆ ನಿಮಗೆ ಪ್ರತಿಭೆ ಇದೆ, ನಿಮಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ, ಪ್ರೋತ್ಸಾಹ ಸಿಕ್ಕಿದ್ರೆ, ಸರಿಯಾದ ತರಬೇತಿ ಸಿಕ್ಕಿದ್ರೆ ನೀವೆಲ್ಲ ಬೆಳೀಬಹುದು. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾವ್ಯಾರು ಅನ್ಫಿಟ್ ಅಂತ ಯೋಚನೆ ಮಾಡಲೇಬೇಡಿ. ಆತ್ಮೀಯರೇ, ಈ ರೀತಿ ಕೆಲಸ ಮಾಡಬೇಕಾದ್ರೆ ಟೀಚರ್ಸ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾನು ಕಳೆದ ವಾರ ಕೂಡ ಬೆಂಗಳೂರಿನಲ್ಲಿ ಒಂದು ಕಾಲೇಜಿನಲ್ಲಿ ಭಾಷಣ ಮಾಡ್ತಾ ಹೇಳ್ತಿದ್ದೆ. 3 ತರ ಬೇಸ್ಟ್ಗಳಿದ್ದಾರಂತೆ. ಟೀಚರ್, he only teaches. There are good teachers. He teaches and preaches. There are best teachers. Best teachers and ಯಾರು?
ಅವ್ರು ಟೀಚು ಮಾಡ್ತಾರೆ, ಪ್ರೀಚು ಮಾಡ್ತಾರೆ, ಇನ್ಸ್ಪೈರು ಮಾಡ್ತಾರೆ. ಇವತ್ತು ನಮಗೆ ನಮ್ಮ ಮಕ್ಕಳು ಚೆನ್ನಾಗಿ ಆಗಬೇಕು ಅಂದ್ರೆ ನಮಗೆ ಕೇವಲ ಟೀಚರ್ಸ್ ಇದ್ರೆ ಸಾಲದು, ನಮಗೆ ಬೆಸ್ಟ್ ಟೀಚರ್ಸ್ ಬೇಕು. ಆ ಟೀಚರ್ಸು ಆ ರೀತಿ ನಮ್ಗೆ ಶಿಕ್ಷಣವನ್ನು ಕೊಟ್ಟರೆ ನಿಜವಾಗಿ ಪ್ರತಿಯೊಂದು ಮಗು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಆ ಟೀಚರ್ಗಳು ಹೆಂಗಿರ್ಬೇಕು ಅಂತ ಬೇಕಾದ್ರೆ ನಿಮಗೆ 1 ಗಂಟೆ ನಾನು ಭಾಷಣ ಮಾಡಿದೆ. ಆದರೆ ಟೀಚರ್ಗಳಲ್ಲದೆ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ, ಪತ್ರಿಕೆಯವರಿದ್ದಾರೆ, ಆಹ್ವಾನಿತರಿದ್ದಾರೆ. ಹೆಚ್ಚು ಸಮಯ ವಿದ್ಯಾರ್ಥಿಗಳು ಟೀಚರ್ ಜೊತೆ ಕಳೀತಾರೆ. ಹಾಗಾಗಿ ಟೀಚರ್ ಅನ್ನೋನು ಮಕ್ಕಳನ್ನ ಪ್ರೀತಿ ಮಾಡಬೇಕು. ಪ್ರೀತಿಯ ಮುಖಾಂತರ ಆ ಮಕ್ಕಳ ಮನಸ್ಸನ್ನ ಆ ಮೇಷ್ಟ್ರು ಗೆಲ್ಲಬೇಕು. ಒಂದು ವೇಳೆ ಒಬ್ಬ ಟೀಚರ್ ಫಿಸಿಕ್ಸ್ ಪಾಠ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಆ ಮೇಷ್ಟ್ರು ಆ ವಿದ್ಯಾರ್ಥಿ ಜಗಳ ಆಡ್ಕೊಂಡ್ರೆ ಆ ಮಗು ಆ ಫಿಸಿಕ್ಸ್ ಅನ್ನು ಇಷ್ಟಪಡೋಲ್ಲ, ಆ ಮೇಷ್ಟ್ರನ್ನು ಇಷ್ಟಪಡೋಲ್ಲ. ಹಾಗಾಗಿ ಮೇಷ್ಟ್ರುಗಳು ಮಕ್ಕಳನ್ನ ಪ್ರೀತಿಯಿಂದ ನಡೆಸ್ಕೋಬೇಕು. ಅದಕ್ಕೆ 11ನೇ ಶತಮಾನದ ಒಬ್ಬ ಸಂತ ಜಲಾಲುದ್ದೀನ್ ರೂಮಿ ಅಂತಕ್ಕಂಥ ಅವರೊಂದು ಕವನದಲ್ಲಿ ಹೇಳ್ತಾರೆ, ಪ್ರೀತಿ ಒಂದು ಪ್ರಬಲವಾದಂತ ಆಯುಧ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಕಹಿಯನ್ನ ಸಿಹಿ ಮಾಡಬಲ್ಲ ಶಕ್ತಿ ಇದೆ, ವನಿಗರನ್ನ ವೈನ್ ಮಾಡ್ತಕ್ಕಂಥ ಶಕ್ತಿ ಇದೆ, ತಾಮ್ರದ ತಟ್ಟೆಯನ್ನ ಬಂಗಾರದ ತಟ್ಟೆಯನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇದೆ. ಆ ಪ್ರೀತಿಗೆ ಒಬ್ಬ ರಾಜನನ್ನು ಗುಲಾಮನನ್ನಾಗಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಪ್ರೀತಿಗಿದೆ. ನಿಮ್ಮ ಅಧ್ಯಕ್ಷರು, ನಿಮ್ಮ ಕಾರ್ಯದರ್ಶಿ, ನಿಮ್ಮ ಡೈರೆಕ್ಟರ್ಸು, ಇಲ್ಲಿನ ಅನೇಕ ಜನ, ಮಧು ಮೇಷ್ಟ್ರು, ಇಂಥ ಅನೇಕ ಜನ ನನ್ನ ಮೇಲೆ ತೋರಿಸಿದ ಪ್ರೀತಿಗೆ ನಾನು ಶರಣಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಪ್ರೀತಿಯ ಗುಲಾಮನಾಗಿ ಇವತ್ತು ಈ ನಂಗ್ಲಿಗೆ ನಾನು ಬಂದಿದ್ದೀನಿ. ಮೇಷ್ಟ್ರುಗಳು ಮಾತ್ರ ಅಲ್ಲ, ಪೋಷಕರು, ವಿದ್ಯಾರ್ಥಿಗಳು ಬೇರೆಯವರನ್ನ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಈ ಸಮಾಜನ, ಈ ಜಗತ್ತನ್ನ ಪ್ರೀತಿ ಮಾಡೋದ್ರ ಮುಖಾಂತರ ಈ ಜಗತ್ತನ್ನ ನೀವು ಗೆಲ್ಲಬಹುದು. ಮೇಷ್ಟ್ರುಗಳು ಕೇವಲ ಪಾಠ ಮಾಡಿದರೆ ಸಾಲದು, ಪಾಠನೂ ಮಾಡಬೇಕು. ಪಾಠದ ಜೊತೆಗೆ ಮಕ್ಕಳ ತಿಳುವಳಿಕೆಯನ್ನು ಹೆಚ್ಚಿಸಬೇಕು. ಈ ಸಂದರ್ಭದಲ್ಲಿ ನಾನು ಒಂದು ಸಲಹೆಯನ್ನು ಕೊಡೋಕೆ ಇಷ್ಟಪಡ್ತೀನಿ. ಇದೇ ನಂಗ್ಲಿಯಿಂದ ಚಂದ್ರಶೇಖರ್ ನಂಗ್ಲಿ ಅಂತ ಒಬ್ಬ ಶ್ರೇಷ್ಠ ಸಾಹಿತಿ ನಮ್ಮ ರಾಜ್ಯದಲ್ಲಿದ್ದಾರೆ. ಅವರು ಕೋಲಾರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದೇ ಪಕ್ಕದ ಗಡ್ಡೂರಲ್ಲಿ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅಂತ ಜಾನಪದ ತಜ್ಞೆ ಇದ್ದಾಳೆ. ಇದೇ ಪಕ್ಕದಲ್ಲಿ ಒಬ್ಬ ಫಿಲಿಂ ಡೈರೆಕ್ಟರ್ ಮನ್ಸಾರೆ ಅಂತಿದ್ದಾನೆ. ಇವತ್ತು ನಮ್ಮ ಮಧ್ಯೆ ಅರಿವು ಶಿವಪ್ಪ ಈ ಪಕ್ಕದ ಗೊಳ್ಳಹಳ್ಳಿನವರು. ಮೇಷ್ಟ್ರುಗಳು ಈ ಮಹನೀಯರನ್ನ ಸಂಪರ್ಕ ಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನ ಒಂದು 25-30 ಜನನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಜೊತೆ ಒಂದು 2 ಗಂಟೆ ಸಂವಾದ ಮಾಡಿಸೋದ್ರ ಮುಖಾಂತರ ಆ ಮಕ್ಕಳ ಜ್ಞಾನನ ಹೆಚ್ಚಿಸಿ. ನಿಮ್ಮ ಮಕ್ಕಳನ್ನ ಅವ್ರ ಮನೆಗೆ ಕರ್ಕೊಂಡೋದ್ರೆ ಅವ್ರು ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಮಾತಾಡ್ತಾರೆ, ಅವ್ರ ಅನುಭವನ ಹಂಚ್ಕೊಳ್ತಾರೆ. ನಂಗೆ ಈ ಶಾಲೆಯ ಟೀಚರ್ಸು
ಆ ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅಂದ್ರೆ ತಂದೆ ತಾಯಿಗಳಾಗಿ ನಮಗೆ ಜವಾಬ್ದಾರಿ ಇಲ್ವಾ? ನಮಗೆ ಜವಾಬ್ದಾರಿ ಇದೆ. ಅನೇಕ ಜನ ತಂದೆಗಳು ತಾಯಿಯಂದರು ಮಕ್ಕಳನ್ನ ಕೂರಿಸ್ಕೊಂಡು ಪ್ರತಿ ದಿವಸ ಪಾಠ ಮಾಡುವ ಅಭ್ಯಾಸ ನಮ್ಮಲ್ಲಿಲ್ಲ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲ್ಲ. ಹಾಗೆ ಮಾಡಬಾರ್ದು. ಪ್ರತಿ ದಿವಸ ಪ್ರತಿ ತಾಯಿ ಪ್ರತಿ ತಂದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಕಾಳಜಿಯನ್ನ ನೀಡಬೇಕು. ಕನಿಷ್ಠ ಒಂದು ದಿವಸಕ್ಕೆ 1 ಗಂಟೆ ಮಕ್ಕಳ ಜೊತೆ ನೀವು ಸಮಯನ ಕಳೀಬೇಕು. ದಿನಕ್ಕೊಂದು ಕಥೆ ಹೇಳಬೇಕು ಮಗುಗೆ. ಅವ್ರು ಕೇಳಿದ ಪ್ರಶ್ನೆಗೆ ನಿಮ್ಗೆ ಉತ್ತರ ಇಲ್ಲ ಅಂದ್ರೆ ತಿಳ್ಕೊಂಡು ಹೇಳ್ಬೇಕು. ನೀವು ಹಸುವಿದ್ರೂ ಪರವಾಗಿಲ್ಲ, ಮಗುನ್ ಶಾಲೆ ಕಳಿಸ್ಬೇಕು. ನಿಮಗೆ ಬಟ್ಟೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು. ಆ ಮುಖಾಂತರ ತಂದೆ ತಾಯಿಗಳಿಗೆ ಮಕ್ಕಳನ್ನು ಬೆಳೆಸುವಂತ ಜವಾಬ್ದಾರಿ ಇದೆ. ಸರ್ಕಾರಕ್ಕೂ ಕೂಡ ಬಹುದೊಡ್ಡ ಜವಾಬ್ದಾರಿ. ಈ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶೇಷಾದ್ರಿ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಅನುದಾನ ಪಡೆದಿರ್ತಕ್ಕಂಥ ಶಾಲೆ ಸ್ಥಿತಿಗತಿ ಏನು, ಎಷ್ಟು ಟೀಚರ್ಸ್ ಇದ್ದಾರೆ, ಎಷ್ಟು ಜನ ಇಲ್ಲ, ಈ ಎಲ್ಲ ತೊಂದರೆಗಳನ್ನು ಹೇಳಿದ್ದಾರೆ. ಈ ಒಂದು ಶಾಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣ ಸರ್ಕಾರ. ಅಂದ್ರೆ ಸರ್ಕಾರ ಏನು ಮಾಡಿಲ್ವಾ? ಮಾಡಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ 18% ಅಕ್ಷರಸ್ಥರಿದ್ರು. ಇವತ್ತು 82% ದೇಶದಲ್ಲಿ ಅಕ್ಷರಸ್ಥರಿದ್ದಾರೆ. ಇದು ಸಾಧನೆ. ಆದ್ರೆ ಇವತ್ತು ನಮ್ಮಲ್ಲಿ 2 ಸವಾಲುಗಳು ಎದುರಿಸ್ತಾ ಇವೆ. ಒಂದು, ಸಮಾನ ಶಿಕ್ಷಣ ಇಲ್ಲ. ಎರಡನೇದು, ಗುಣಾತ್ಮಕ ಶಿಕ್ಷಣ ಇಲ್ಲ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇವೆ, ಪಬ್ಲಿಕ್ ಸ್ಕೂಲ್ಸ್ ಇವೆ, CBSE ಸಿಲೆಬಸ್ ಸ್ಕೂಲ್ಸ್ ಇವೆ, ICS ಸಿಲೆಬಸ್ ಸ್ಕೂಲ್ಸ್ ಇವೆ, ಸರ್ಕಾರಿ ಶಾಲೆಗಳಿವೆ, ಸರ್ಕಾರಿ ಅನುದಾನಿತ ಶಾಲೆಗಳಿವೆ, ಪ್ರೈವೇಟ್ ಸ್ಕೂಲ್ಸ್ ಇವೆ. ಈ ರೀತಿ ಬಡವರಿಗೆ ಒಂದು ರೀತಿಯ ಶಾಲೆ, ಮಧ್ಯಮ ವರ್ಗದವರಿಗೆ ಒಂದು ರೀತಿ ಶಾಲೆ, ಶ್ರೀಮಂತರಿಗೆ ಇನ್ನೊಂದು ರೀತಿ ಶಾಲೆ. ಈ ರೀತಿ ಅಸಮಾನ ಶಿಕ್ಷಣ ನೀತಿಯನ್ನ ನಮ್ಮ ಸರ್ಕಾರಗಳು ಅನುಸರಿಸ್ತಾ ಇವೆ. ಇದು ಹೋಗ್ಬೇಕು. ಎಲ್ಲ ಮಕ್ಕಳು ಸಮಾನರು, ಎಲ್ಲ ಮಕ್ಕಳಿಗೂ ಸಮಾನ ಶಿಕ್ಷಣ ಕೊಡಬೇಕು. ಮಕ್ಕಳಲ್ಲಿ ಅಸಮಾನ ಶಿಕ್ಷಣ ನೀಡೋದರ ಮುಖಾಂತರ ಅವರಲ್ಲಿ ಅಸಮಾನತೆ ಬಿತ್ತಿದಂಗಾಗುತ್ತೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಮಾನ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಬೇಕು ಅಂತ ನೀತಿಯನ್ನು ರೂಪಿಸಬೇಕು. ದೇಶದ ಎಲ್ಲ ಮಕ್ಕಳು ದೇವರಿಗೆ ಸಮಾನ. ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಇದೆ. ಆ ಮಕ್ಕಳಲ್ಲಿ ನಾವು ತಾರತಮ್ಯ ತೋರೋದು ಅಪರಾಧ ಅಲ್ವಾ? ಇಟ್ ಇಸ್ ಎ ಕ್ರೈಮ್. ಸರ್ಕಾರಗಳ ಕೆಲಸವನ್ನ ಮಾಡಬಾರ್ದು. ಈ ದಿಕ್ಕಿನಲ್ಲಿ ಸಮಾನ ಶಿಕ್ಷಣ ನೀಡೋದಕ್ಕೆ ಆದ್ಯತೆಯನ್ನು ಕೊಡಬೇಕು. ಎರಡನೇದಾಗಿ ಗುಣಾತ್ಮಕ ಕ್ವಾಲಿಟಿ ಎಜುಕೇಶನ್ಗೆ ಆದ್ಯತೆಯನ್ನು ನೀಡಬೇಕು. ಕ್ವಾಲಿಟಿ ಎಜುಕೇಶನ್ ಅಂದ್ರೆ ಏನು? ಹೆಚ್ಚು ಮಾರ್ಕ್ಸ್ ತಗೊಳ್ಳೋದೇ ಕ್ವಾಲಿಟಿ ಎಜುಕೇಶನ್ ಅಲ್ಲ. ಕ್ವಾಲಿಟಿ ಎಜುಕೇಶನ್ ಅಂದ್ರೆ ನಾನೊಂದು ಕಡೆ ಬರ್ದಿದ್ದೀನಿ, ಬೆಂಗಳೂರಿನಲ್ಲಿ ನಿಮ್ಮಂತ ಒಬ್ಬ ಹುಡುಗ ಟ್ರೈನ್ ಹತ್ತಿ ಮೈಸೂರಿಗೆ ಹೋಗ್ತಾನೆ. ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಹೊರಗೆ ಹೋಗಬೇಕಾದ್ರೆ
ಆ ಗೇಟ್ ಅಲ್ಲಿ ಒಂದು ಕಬ್ಬಿಣದ ಸಲಾಕೆ ಬಿದ್ದಿರುತ್ತೆ. ಅದು ಕಿಟಕಿಗೋ ಬಾಗಿಲಿಗೋ ಆಗುತ್ತೆ ಅಂತೇಳಿ ಅದನ್ನು ಭುಜದ ಮೇಲೆ ಇಟ್ಕೊಂಡು ಆ ಹುಡುಗ ಗೇಟಿಂದ 4 ಹೆಜ್ಜೆ ಆಚೆ ಹಾಕಿದ. ಅಷ್ಟರಲ್ಲಿ ರೈಲ್ವೆ ಪೊಲೀಸ್ನವರು ಬಂದು ಅವನ ಅರೆಸ್ಟ್ ಮಾಡಿಕೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿದ್ರು. ಮ್ಯಾಜಿಸ್ಟ್ರೇಟ್ ನೋಡ್ತಾನೆ, ಆ ಹುಡುಗ ಚೆನ್ನಾಗಿ ನಡ್ಕೊಳ್ತಾ ಇದ್ದಾನೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ, ತಲೆ ಬಾಚ್ಕೊಂಡಿದ್ದಾನೆ, ಚೆನ್ನಾಗಿ ಮಾತಾಡ್ತಾ ಇದ್ದ. ಮ್ಯಾಜಿಸ್ಟ್ರೇಟ್ ಗುಮಾನಿ ಬಂದು, ಏನಪ್ಪ ನೀನೇನಾದ್ರೂ ಓದ್ಕೊಂಡಿದ್ದೀಯ? ಹೌದು ಸ್ವಾಮಿ, ನಾನು ನಂಗ್ಲಿ ಹೈಸ್ಕೂಲ್ನಲ್ಲಿ PUC ಪಾಸ್ ಮಾಡ್ಕೊಂಡಿದ್ದೀನಿ ಅಂತ. ಅಯ್ಯೋ, ನಿನ್ನ PUC ಪಾಸ್ ಮಾಡಿ ಈ ರೈಲ್ವೆ ಕಂಬಿಯನ್ನ ಯಾಕೆ ಕಳ್ತನ ಮಾಡಿದೆ ಅಂತ ಮ್ಯಾಜಿಸ್ಟ್ರೇಟ್ ಕೇಳಿದಾಗ, ಸ್ವಾಮಿ ಅಂತ ಅಪವಾದ ನನ್ನ ಮೇಲೆ ಹಾಕ್ಬೇಡಿ, ನಾನಂತ ತಪ್ಪೇನು ಮಾಡಿಲ್ಲ ಅಂತ. ಹಂಗಿದ್ರೆ ನೀನ್ ಮಾಡಿದ ಕೆಲಸಕ್ಕೆ ಏನ್ ವಿವರಣೆ ಕೊಡ್ತೀಯ? ಆಗ ಹುಡುಗ ಹೇಳ್ತಾನೆ, ಸ್ವಾಮಿ ನಾನು ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದೆ, ಅಲ್ಲೊಂದು ಬೋರ್ಡ್ ಹಾಕಿದ್ರು. ಆ ಬೋರ್ಡ್ ನಲ್ಲಿ ಏನ್ ಬರ್ದಿದ್ರು ಅಂದ್ರೆ, ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಆಸ್ ಯುವರ್ ಓನ್ ಪ್ರಾಪರ್ಟಿ. ಅವನ ಅದನ್ನು ಕನ್ನಡಕ್ಕೆ ತರ್ಜಮೆ ಮಾಡಿಕೊಂಡ, ಮನೆಗೆ ಎತ್ಕೊಂಡ. ಲೀಗಲ್ ಕಾನ್ಸಿಕ್ವೆನ್ಸಸ್ ಏನು, ಮಾರಲ್ ಕಾನ್ಸಿಕ್ವೆನ್ಸಸ್ ಏನು, ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಯೋಚನೆನೇ ಮಾಡಲಿಲ್ಲ ಹುಡುಗ. ಆದ್ರೆ PUC ಓದ್ಕೊಂಡಿದ್ದಾನೆ, ಡಿಗ್ರಿ ಓದ್ಕೊಂಡಿದ್ದಾನೆ. ಹಾಗಾಗಿ ಇದನ್ನ ನಾನು ಗುಣಾತ್ಮಕ ಶಿಕ್ಷಣ ಅನ್ನೋದು. ಇಂತಹ ಶಿಕ್ಷಣಕ್ಕೆ ನಮ್ಮ ಸರ್ಕಾರಗಳು ಸಿಲೆಬಸ್ ಅನ್ನ ರೂಪಿಸಬೇಕು. ಮನುಷ್ಯರನ್ನ ಮಾನವರನ್ನಾಗಿ ರೂಪಿಸ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಸರ್ಕಾರಕ್ಕಿದೆ. ಸರ್ಕಾರಗಳು ತುರ್ತಾಗಿ ಈ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಮಕ್ಕಳೇ, ಮೇಸ್ಟ್ ಕೆಲಸ ಹೇಳಿದೆ, ನಿಮ್ ತಂದೆ ತಾಯಿ ಕೆಲಸ ಹೇಳಿದೆ, ಸರ್ಕಾರದ ಕೆಲಸ ಹೇಳಿದೆ, ಅದೇ ನಿಮಗೆ ಜವಾಬ್ದಾರಿ ಇಲ್ವಾ? ನಿಮಗೂ ಕೂಡ ಜವಾಬ್ದಾರಿ ಇದೆ. ಪ್ರತಿ ದಿವಸ ತಪ್ಪಿಸಿಕೊಳ್ಳದೆ ಶಾಲೆಗೆ ಬರಬೇಕು. ಮೇಸ್ಟ್ಗಳು ಹೇಳಿದ್ದ ಪಾಠವನ್ನ ಕೇಳಬೇಕು. ಮನೆಗೆ ಹೋಗಿ ಹೋಮ್ ವರ್ಕ್ ಮಾಡಬೇಕು. ಅಷ್ಟೇನಾ? ಒಳ್ಳೆ ಸ್ನೇಹಿತರನ್ನ ಮಾಡ್ಕೋಬೇಕು. ಪ್ರತಿಯೊಂದು ಮಗು ಒಂದು ಸ್ಪೋರ್ಟ್ಸ್ ಅಲ್ಲಿ ಆಟ ಆಡಬೇಕು. ಈ ರೀತಿ ಡ್ಯಾನ್ಸು, ಹಾಡು ಹೇಳೋದನ್ನ ಕಲಿಬೇಕು. ಅಷ್ಟು ಮಾತ್ರ ಅಲ್ಲ, ನಿಮ್ ತಾಯಿ, ನಿಮ್ಮ ಅಜ್ಜಿ, ನಿಮ್ಮ ಅಜ್ಜ ಹೇಳೋ ಕಥೆಗಳನ್ನ ಕೇಳಬೇಕು. ನಿಮ್ಮ ಅಜ್ಜಿ, ನಿಮ್ಮ ಅಜ್ಜ ಮಾತ್ರ ಅಲ್ಲ, ಊರಿನಲ್ಲಿರ್ತಕ್ಕಂಥ ಯಾವುದೇ ಅಜ್ಜಿ, ಯಾವುದೇ ಅಜ್ಜ ಅವರ ಅನುಭವಗಳನ್ನು ಹೇಳಿದ್ರೆ, ಅವರ ಕಥೆಗಳನ್ನು ಹೇಳಿದ್ರೆ, ಅವನ್ನೆಲ್ಲ ತಾಳ್ಮೆಯಿಂದ ನೀವು ಕೇಳ್ಕೋಬೇಕು. ಕೇಳಿದ್ದನ್ನ ನಿಮ್ಮ ಸ್ನೇಹಿತರಿಗೆ ಹೇಳಬೇಕು, ನಿಮ್ಮ ಕ್ಲಾಸ್ಮೇಟ್ಸ್ಗೆ ಹೇಳಬೇಕು. ಅದು ಹೇಳ್ತಾ 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 ಇದ್ರೆ ನಿಮಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ನಿಮ್ಗೊಂದು ನಮ್ಮ ಅಜ್ಜಿ ಒಂದು ಕಥೆ ಹೇಳಿದ್ರೆ, ನಾನು ಚಿಕ್ಕ ಹುಡುಗ ಆಗಿದ್ದಾಗ, ಈ ನಂಗ್ಲಿ ಅಂತ ಊರು, ಆ ಪಕ್ಕದಲ್ಲಿ ಕಾಡಿದೆ. ಬೇಟೆಗಾರರ ಗುಂಪು ಕಾಡಲ್ಲಿ ಬೇಟೆ ಆಡ್ಕೊಂಡು ಬರ್ತಾರೆ. ಬೇಟೆಗಾರರು ಒಂದು ಜಿಂಕೆ ನೋಡಿತಾರೆ. ಪೆಟ್ಟು ತಿಂದಂತ ಜಿಂಕೆ ಓಡೋಗಿ ಅಲ್ಲೊಬ್ಬ ರೈತ ಹೊಲ ಮಾಡ್ಕೊಂಡಿದ್ರೆ ಆ ಹೊಲದಲ್ಲಿ ಹೋಗಿ ಬಿದ್ದೋಗುತ್ತೆ. ಆ ರೈತ ಈ ಜಿಂಕೆ ನನಗೆ ಸೇರ್ಬೇಕು ಅಂತಾನೆ. ಆದ್ರೆ ಬೇಟೆಗಾರರು ಇಲ್ಲ, ಅದು ನಮಗ್ ಸೇರ್ಬೇಕು, ನಾವು ಬೇಟೆ ಆಡಿದ್ದೀವಿ. ಈ ಜಗಳನ್ನ ತಕೊಂಡು ಆ ಊರ್ನ ನಂಗ್ಲಿ ದೊಡ್ಡವ್ರ ಹತ್ರ ಹೋಗಿ ಪಂಚಾಯಿತಿ ಮಾಡಿಸ್ತಾರೆ. ಆ ಪಂಚಾಯಿತಿದಾರರು ಯಾರು ನನ್ನಂಗೆ ಶೇಷಾದ್ರಿ ಹಂಗೆ ಜಡ್ಜ್ಗಳು ಅಲ್ಲ, ಲಾಯರ್ಗಳು ಅಲ್ಲ. ಆದ್ರೆ ಎರಡೂ ಕತೆ ಕೇಳಿ ಆಗ ರೈತನ್ ಕೇಳ್ತಾರೆ ಅವರು, ನೋಡಪ್ಪ ಈ ಜಿಂಕೆ ನಿಂದು ಅಂತಯ್ಯ, ನಿಂದು ಅನ್ನೋದಕ್ಕೆ ಏನಿದೆ,
ಸ್ವಾಮಿ ನಾನು ಮಗು ಸಾಕ್ದಂಗೆ ಸಾಕ್ದೆ. ಎಷ್ಟು ವರ್ಷದಿಂದ ಸಾಕಿದ್ಯಾ? 2 ವರ್ಷದಿಂದ ಸಾಕಿದ್ದೀನಿ. ಆಗ ಹೇಳ್ತಾರೆ, ಆದ್ರೆ ಅದು ಹೆಣ್ಣ ಗಂಡ ಹೇಳು ಅಂತ. ಆಗ ರೈತ ಹೇಳಕ್ ಬರಲ್ಲ. ನಮ್ಮ ಮನೆಯಲ್ಲಿರುವ ಬೆಕ್ಕನ ಮರಿ ಹೆಣ್ಣ ಗಂಡ ಹೇಳಕ್ಕಾಗತ್ತಾ ಇಲ್ವಾ? ನಾಯಿ ಮರಿ ಹೇಳಕ್ಕಾಗತ್ತಾ? ಮೇಕೆ ಕುರಿ ಹೇಳಕ್ಕಾಗತ್ತಾ? ಕೋಳಿನೂ ಹೇಳ್ಬೋದಲ್ಲ? ಹಂಗಿದ್ರೆ 2 ವರ್ಷ ಈ ರೈತ ಜಿಂಕೆಯನ್ನು ಸಾಕಿದ್ರೆ ಹೆಣ್ಣು ಗಂಡು ಹೇಳಕ್ಕಾಗಲ್ವಾ? ಆಗುತ್ತೆ. ಆದ್ರೆ ಅವನು ಹೇಳಿಲ್ಲ. ಯಾಕೆಂದ್ರೆ ಅವನು ಸಾಕಿಲ್ಲ. ರೈತ ಸುಳ್ಳು ಹೇಳ್ತಾನೆ ಅಂತೇಳಿ ಆ ಜಿಂಕೆಯನ್ನ ನಂಗ್ಲಿ ಪಂಚಾಯತಿದಾರರು ಆ ಬೇಟಿಗಾರನ್ ಕೊಟ್ಟು ಕಳಿಸ್ತಾರೆ. ನಿಮ್ಮಂಗೆ ಸಣ್ಣ ನಾನು 10 ವರ್ಷದ ಹುಡುಗನಾಗಿದ್ದಾಗ ನನ್ನ ಅಜ್ಜಿ ನನಗೆ ಹೇಳಿದ್ದು ಈ ಕತೆ. ನಾನು ಲಾಯರ್ ಆಗಿ ನನಗೆ ಸಹಾಯ ಮಾಡ್ತು, ಜಡ್ಜ್ ಆಗಿ ಸತ್ಯನ್ನ ಕಂಡುಹಿಡಿಯೋದಕ್ಕೆ ನನಗೆ ಸಹಾಯ ಮಾಡ್ತು. ಇಂಥ 10 ಕಥೆಗಳನ್ನ ನಮ್ಮ ಹಳ್ಳಿ ಜನ ಹೇಳ್ತಾರೆ. ಅದನ್ನೆಲ್ಲ ನೀವು ಕೇಳ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ನೀವು ದೊಡ್ಡವರಾದ್ಮೇಲೆ ನಿಮ್ಮ ಹಳ್ಳಿಯನ್ನು ಮರೀಬಹುದಾ? ನೀವು ಮರೀಬಾರ್ದು. ನಿಮ್ಮ ತಂದೆ ತಾಯಿಯನ್ನ ಮರೀಬಹುದಾ? ಮರೀಬಾರ್ದು. ನಿಮ್ಮ ಟೀಚರ್ಸ್ ಅನ್ನು ಮರೀಬಹುದಾ? ಮರೀಬಾರ್ದು. ನಿಮ್ಮ ಶಾಲೆಯನ್ನು ಮರೀಬಹುದಾ? ಇಲ್ಲ. ನಿಮ್ಮ ಕೈಯಲ್ಲಾದಷ್ಟು ನೀವು ದೊಡ್ಡವರಾದ ಮೇಲೆ ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡಿ, ನಿಮ್ಮ ಟೀಚರ್ಸ್ಗೆ ಸಹಾಯ ಮಾಡಿ, ನಿಮ್ಮ ಶಾಲೆಗೆ ಸಹಾಯ ಮಾಡಿ, ನಿಮ್ಮ ಹಳ್ಳಿಗೆ ಸಹಾಯ ಮಾಡಿ. ಸರ್, ನಾವೇನು ದೊಡ್ಡ ಶ್ರೀಮಂತರಲ್ಲ, ನಾವೇನು ಸಹಾಯ ಮಾಡ್ಬೋದು? ಸ್ನೇಹಿತರೆ, ಅದಕ್ಕೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೂರ್ಯ ಪ್ರತಿ ದಿವಸ ನಮಗೆ ಬೆಳಕು ಕೊಡ್ತಾ ಇದ್ದಾನೆ ಇಲ್ವಾ? ಎಷ್ಟು ವರ್ಷಗಳಿಂದ ಕೊಡ್ತಾ ಇದ್ದಾನೆ? ಮಿಲಿಯಾಂತರ ವರ್ಷಗಳಿಂದ, ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಸೂರ್ಯ ನಮ್ ಬೆಳಕು ಕೊಡ್ತಾ ಇದ್ದ. ಒಂದ್ ದಿವಸ ಸೂರ್ಯ ಎಲ್ಲ ಜೀವರಾಶಿಗಳನ್ನ ಈ ರೀತಿ ಒಂದು ಮೀಟಿಂಗ್ ಕರೆದು ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನೋಡ್ರಪ್ಪ, ನನಗೆ 3 ದಿವಸ ರಜಾ ಬೇಕು, ನೀವು ಯಾರಾದ್ರೂ ಈ ಜಗತ್ತನ್ನು ನೋಡ್ಕೊಳ್ಳಿ. ನಮ್ಮಂತವ್ರಿಗೆ ಜಗತ್ತನ್ನಿಗೆ ಬೆಳಕು ಕೊಡಕ್ಕಾಗತ್ತಾ? ಇಲ್ಲ. ಆಗ ನಮ್ಮಂತ ಮನುಷ್ಯರೆಲ್ಲ ಇಲ್ಲ 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 ಅಂದ್ಬಿಟ್ಟು. ಆಗ ಸಭೆಯಲ್ಲಿ ಒಂದು ಮಿಂಚುಳ, ಮಿನ್ಕರ ಬೂಸಿ ಅಂತೀವಿ ನೋಡಿ, ಅದು ಎದ್ದು ಬಂತಂತೆ. ನಾನಿರೋದಿಷ್ಟೇ, ನಾನು ಕೈಯಲ್ಲಾದ ಬೆಳಕಿಷ್ಟೇ, ಅದು ಒಂದು ಕ್ಷಣ ಮಾತ್ರ. ನನ್ನ ಕೈಯಲ್ಲಾದ ಬೆಳಕನ್ನು ನಾನು ಕೊಡುತ್ತೇನೆ. ನನ್ನ ಬಡಗ ಎಲ್ಲಾನು ಒಪ್ಪಿಸಿ, ನಮ್ಮ ಬಡಗ ಎಲ್ಲ ಈ ಜಗತ್ತಿನಲ್ಲಿ ನಮ್ಮ ಕೈಯಲ್ಲಾದ ಬೆಳಕನ್ನು ಕೊಡ್ತೀವಿ. ಅದೇ ರೀತಿ ಜಗತ್ತಿನ ಎಲ್ಲ ಜೀವರಾಶಿಗಳು ತಮ್ಮ ಕೈಯಲ್ಲಾದ ಬೆಳಕನ್ನ ಕೊಡೋಕ್ ಸಾಧ್ಯ ಆದ್ರೆ ಸೂರ್ಯ 3 ದಿವಸ ಅಲ್ಲ 3 ತಿಂಗಳ ರಜಾ ಹೋಗ್ಬೋದು ಅಂತೇಳಿ. ಹಾಗಾಗಿ ಆ ಮಿಣುಕುಳ ತರ ನಾವು ನಮ್ಮ ಕೈಯಲ್ಲಾದ ಸಹಾಯನ್ನ ನಮ್ಮ ಹಳ್ಳಿಗೆ ಮಾಡಬೇಕು, ನಮ್ಮ ಶಾಲೆಗೆ ಮಾಡಬೇಕು, ನಮ್ಮ ತಂದೆ ತಾಯಿಗಳಿಗೆ ಮಾಡಬೇಕು, ನಮ್ಮ ಗುರುಗಳಿಗೆ ನಾವು ಮಾಡಬೇಕು. ಮಾಡ್ತೀರಾ ಈ ಕೆಲಸ? ಕೈ ಎತ್ತಿ. ಎಷ್ಟು ಜನ ಮಾಡ್ತೀರಾ? ಎಲ್ಲರೂ ಎತ್ತಲಿಲ್ಲ. ಇದರ ಜೊತೆಗೆ ಸ್ನೇಹಿತರೆ, ನಾನು ಕೊನೆಯದಾಗಿ ಹೇಳೋದಿಷ್ಟೇ, ನೀವು ಎಷ್ಟೇ ಹಣ ಗಳಿಸಿ, ಎಷ್ಟೇ ಮಾರ್ಕ್ಸ್ ತಕೊಳ್ಳಿ, ಎಷ್ಟೇ ಹೆಸರು ಮಾಡಿ, ಯಾವುದೇ ಉನ್ನತ ಅಧಿಕಾರಕ್ಕೆ ಹೋಗಿ, ಆದರೆ ನೀವು ನ್ಯಾಯ, ನೀತಿ, ಧರ್ಮನ ಅನುಸರಿಸಬೇಕು. ಅದರಂತೆ ನೀವು ನಡ್ಕೋಬೇಕು. ಆ ರೀತಿ ನೀವು ನಡ್ಕೊಂಡಾಗ ನಿಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತೆ. ಯಾರಿಗೂ ತೊಂದರೆ ಕೊಡಬೇಡಿ, ಯಾರನ್ನು ದ್ವೇಷಿಸಬೇಡಿ, ಯಾರನ್ನು ಹಿಂಸಿಸಬೇಡಿ, ಯಾರಿಗೂ ವಂಚನೆ ಮಾಡಬೇಡಿ, ಯಾರಿಗೂ ದ್ರೋಹ ಮಾಡಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ನಿಮ್ಮ ಕೈಯಲ್ಲಾದ್ರೆ ಸ್ವಲ್ಪ ಸಹಾಯ ಮಾಡಿ.
ಅವ್ರಿಗೆ ಒಳ್ಳೆ ಮಾತು ಹೇಳಿ, ಅವ್ರಿಗೊಂದು ಧೈರ್ಯ ಹೇಳಿ, ಅವ್ರ ಕಷ್ಟ ಬಂದಾಗ ಒಂದು ಸಹಾಯ ಹಸ್ತ ನೀಡಿ. ಇಷ್ಟು ಮಾಡಿದ್ರೆ ನಮ್ಮ ಬದುಕಿಗೊಂದು ಅರ್ಥ ಇರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗೆ, ಪೋಷಕರಿಗೆ, ಟೀಚರ್ಸ್ಗೆ, ವಿದ್ಯಾರ್ಥಿಗಳಿಗೆ ಶುಭ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.